ಇನ್ನು ಯಾವಾಗಲೂ ನಿಮಗೆ ದುಡ್ಡು ನೀರು ಥರ ಖರ್ಚಾಗ್ತಾನೇ ಇರುತ್ತೆ, ದುಡ್ಡು ಉಳಿಯೋದೇ ಇಲ್ಲ. ಏನು ಮಾಡಬೇಕು? ಸರಳವಾದ ತಂತ್ರನ ಹೇಳ್ಕೊಡ್ತೀನಿ, ಅದು ಮಾಡ್ಕೊಳ್ಳಿ. ಸಿಂಪಲ್ಲು, ವೆರಿ ವೆರಿ ಸಿಂಪಲ್. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ಶ್ರೀಪತೇ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದೈತಾರೆ. ಭಾಳಷ್ಟು ಜನಕ್ಕೆ ಟೆನ್ಷನ್ ಇರುತ್ತೆ, ಅನಾವಶ್ಯಕವಾಗಿ ಟೆನ್ಷನ್, ಸಿಡಾರ್ ಪಡಾರ್ ಅಂತ ಇರ್ತಾರೆ. ಏನಕ್ಕೆ ಈ ಟೆನ್ಷನ್ ಬರುತ್ತೆ ಅಂತಂದರೆ, ಮೇಯ್ನಾಗಿ ಒಂದೇ ಸಮಯದಲ್ಲಿ 10 ಕೆಲಸವನ್ನು ಮಾಡಲು ಹೊರಟಾಗ ಕನ್ಫ್ಯೂಷನ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಮತ್ತು ಒಂದು ಕೆಲಸವನ್ನು ಮಾಡ್ತಾಯಿದ್ದಾಗ 10 ಕೆಲಸಗಳು ಮಾಡಲೇಬೇಕು ಅಂತ ತಲೆಯಲ್ಲಿ ಆ ವಿಚಾರ ಬಂದಾಗ ಟೆನ್ಷನ್ ಆಗುತ್ತೆ. ಭಾಳಷ್ಟು ಜನ ಡಿಸ್ಟರ್ಬ್ ಆದಾಗ, ಬೇರೆಯವ್ರು ಯಾರು ಡಿಸ್ಟರ್ಬ್ ಮಾಡಲ್ಲ ಬಿಡಿ ಜಾಸ್ತಿ, ಆದರೆ ಮೈಂಡ್ ಡಿಸ್ಟರ್ಬ್ ನಾವೇ ಮಾಡ್ಕೋತೀವಿ ಅಂತಲ್ಲ. ಇದಕ್ಕಿಂತ ಆ ಕೆಲಸ ಮಾಡಿ, ಬಟ್ ಇದು ಅನಿವಾರ್ಯ ಇರುತ್ತೆ, ಇದಕ್ಕಿಂತ ಆ ಕೆಲಸ ಮಾಡೋಣ ಬಿಡು, ಆ ಕೆಲಸ ಮಾಡೋಣ ಬಿಡು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಏನಂತಂದರೆ ಒಂದೇ ಸಮಯದ 10 ವಿಚಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಅದು ನಿಮಗೆ ತೊಂದರೆ ಆಗುತ್ತೆ. ಮತ್ತು ಟೆನ್ಷನ್ ಇರೋವಂಥವ್ರು ಏನಂತಂದರೆ, ನಾನು ಎಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನೋ ಅಂತ ಒಂದು ಕೀಳರಿಮೆ ಇರುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನೀವು ತಪ್ಪು ಮಾಡಬಾರ್ದು ಅಂದರೆ ಚೆನ್ನಾಗಿ ಕಲ್ತ್ಕೋಬೇಕು. ಯಾವುದೇ ಒಂದು ಕೆಲಸವನ್ನು ತಿಳ್ಕೊಂಡು ಆ ಕೆಲಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಅರ್ಥ ಮಾಡ್ಕೊಳ್ಳದೆ ನಾವು ಮಾಡೋದಾದಂಥ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಇದು. ಮತ್ತು ಟೆನ್ಷನ್ಗೆ ಹೋಗಬೇಕು ಅಂತಂದರೆ ಏನಿಲ್ಲ, ಈ ಒಂದು ಮುದ್ರೆ ಮಾಡಿ, ಎಡಗಡೆ ಜ್ಞಾನ ಮುದ್ರೆ ಮಾಡಿ, ಮತ್ತು ಬಲಗೈಯಲ್ಲಿ ಹಿಂಗೆ ನೇರವಾಗಿ ಇದು ಏಕಮುದ್ರೆನ ಓಪನ್ ಮಾಡಿ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ ಸಾಕು. ಆದರೆ ಇಷ್ಟು ಒಂದು 5 ನಿಮಿಷ ಇಟ್ಕೊಳ್ಳಿ ಸಾಕು. ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ನು ಇರೋದಿಲ್ಲ. ಡೈಲಿ ಒಂದು 10 ನಿಮಿಷ ನೀವು ಈ ಒಂದು ಮುದ್ರೆ ಮಾಡ್ತಂದರೆ ಲೈಫ್ ಲಾಂಗು ಒಂದೂವರೆ ತಿಂಗಳು ಮಾಡಿ, ಜೀವನ ಪರ್ಯಂತ ನಿಮಗೆ ಟೆನ್ಷನ್ ಹೊರಟೋಗ್ಬಿಡುತ್ತೆ, ಬರೋದೇ ಇಲ್ಲ. ಎಲ್ಲ ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀರಾ ಆ ಮುದ್ರೆ. ಯಾಕಂದರೆ ನಿಮ್ಮ ದೇಹದಲ್ಲಿ ಅಂತ ಹಾರ್ಮೋನ್ಸ್ನ ಚೇಂಜ್ ಮಾಡುತ್ತೆ ಈ ಒಂದು ಮುದ್ರೆಗಳು. ಬಟ್ ಇಷ್ಟೇ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ನಿಮ್ಮ ಟೆನ್ಷನ್ ಅನ್ನೋಂಥದ್ದು ಇರೋದೇ ಇಲ್ಲ. ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ, ಗುರುಗಳೇ ತಲೆ ಕೆಟ್ಟೋಗ್ಬಿಟ್ಟೆ, ದುಡ್ಡು ಮಾತ್ರ ಹುಟ್ಟುತ್ತಾ ಇರಲಿಲ್ಲವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೇ ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ನಾವು ಬುದ್ಧಿ ಹೇಳ್ತಿದ್ದೇವೆ, ಜೀವನದಲ್ಲಿ ಮುಂದೆ ಬಂದರೋ, ಒಳ್ಳೆ ಸಂಪಾದನೆ ಮಾಡೋ, ಜೀವನದಲ್ಲಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು, ಮನೆ, ಕಾರು, ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದ್ರೆ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಅಟ್ಲೀಸ್ಟ್ ಅರ್ಧ ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೇಲಿ ಯಾರು ಇಡ್ಬೋದು, ಬೀರ್ನಲ್ಲಿ ಯಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆಹ್ವಾನ ಆಗ್ತಾಳೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಂತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಅಂತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಅಂತಲ್ಲ. ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವ್ರು ಸಕ್ಸಸ್ ಆಗ್ತಾಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ, ಒಳ್ಳೇದು ಹಾಗೆ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ. ಎಷ್ಟೊಂದು ಜನ
ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ರು ಅವರು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ ನಾನು ಅದನ್ನು ಪೂಜೆ ಮಾಡಿಟ್ಟಿರುವಂಥದ್ದು. ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಇನ್ನು ಯಾವಾಗಲೂ ನಿಮಗೆ ದುಡ್ಡು ನೀರು ಥರ ಖರ್ಚಾಗ್ತಾನೇ ಇರುತ್ತೆ, ದುಡ್ಡು ಉಳಿಯೋದೇ ಇಲ್ಲ. ಏನು ಮಾಡಬೇಕು? ಸರಳವಾದ ತಂತ್ರನ ಹೇಳ್ಕೊಡ್ತೀನಿ, ಅಂತ ಮಾಡ್ಕೊಳ್ಳಿ. ಸಿಂಪಲ್ಲು, ವೆರಿ ವೆರಿ ಸಿಂಪಲ್ ಅಂತಲ್ಲ. ನೋಡಿ, ದುಡ್ಡು ಖರ್ಚು ನಾನು ಭಾಳಷ್ಟು ಜನ ಕೇಳ್ತಾಯಿದ್ದೀನಿ, ದುಡ್ಡು ಉಗುರುಗಳೇ ದುಡ್ಡು ಉಳಿತಾನೇ ಇಲ್ಲ, ಖರ್ಚಾಗ್ತದೆ. ದುಡ್ಡು ಇರೋದು ಉಳಿಸೋದಕ್ಕಲ್ಲ, ದುಡ್ಡಿರೋದೇ ಖರ್ಚಾಗೋದಕ್ಕೆ. ದುಡ್ಡು ಸಂಪಾದನೆ ಏನಕ್ಕೆ ಮಾಡ್ತೀರಾ? ಇಟ್ಕೊಂಡು ಪೂಜೆ ಮಾಡ್ತೀರಾ? ಇಟ್ಕೊಂಡು ಸ್ಟೋರ್ ಮಾಡ್ತೀರಾ ನೀಟಾಗಿ? ಅದೇನು ಇಟ್ಕೆ ಥರ ಕಟ್ಟಿ 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 ಇಟ್ಕೋತೀರಾ ನೀವು? ದುಡ್ಡು ಇರೋದೇ ಖರ್ಚು ಮಾಡೋದಕ್ಕೆ, ದುಡ್ಡು ಇರೋದು ಉಳಿಸೋದಕ್ಕಲ್ಲ. ಮತ್ತು ಇನ್ನೇನು ಮಾಡೋದಕ್ಕೆ? ಗಳಿಸ್ಬೇಕು. ನೀವು ಸಂಪಾದನೆ ಮಾಡಿ. ಇವತ್ತೊಂದು 50,000 ಖರ್ಚಾದ, ನಾಳೆ 1 ಲಕ್ಷ ಸಂಪಾದನೆ, ನಾಳೆನೂ ಖರ್ಚಾದ, ನಾಳಿದ್ದು 1 ಲಕ್ಷ ಸಂಪಾದನೆ, ನಾಳಿದ್ದು ಖರ್ಚಾದ 1 ಲಕ್ಷ ಸಂಪಾದನೆ ಮಾಡಿ. ಸಂಪಾದನೆ ಮಾಡ್ತಾನೆ 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 ಹೋಗಿ. ಮಾಡ್ತಾನೇ ಹೋಯ್ತು ಅಂತಂದಾಗ ನಿಮಗೆ ಎಷ್ಟು ಖರ್ಚೇ ಮುಗ್ದೋಗ್ಬಿಡ್ತದೆ. ಮನೆ ಕಟ್ಟಬೇಕಾ? ಸಂಪಾದನೆ ಕಟ್ತೀರಾ, ಮನೆ ಕಟ್ಟಾಗೋಯ್ತು. ಮತ್ತೆ ಇನ್ನೊಂದು ಸರಿ ಗಳಿಸಿ. 1 ಕೋಟಿ ಸಂಪಾದನೆ ಮಾಡಿ ಮನೆ ಆಯಿತು. 1 ಕೋಟಿ ಸಂಪಾದನೆ ಮಾಡ್ತೀರಾ, ಅದೆಲ್ಲ ಕಟ್ಟಾಯಿತು. ಇನ್ನೊಂದು ಸಂಪಾದನೆ ಮಾಡ್ತೀರಾ, ಕಾರ್ ಬಂತು. 1 ಕೋಟಿ ಸಂಪಾದನೆ ಒಡವೆ ಬಂತು. 1 ಕೋಟಿ ಸಂಪಾದನೆ ಮಾಡ್ತಾನೆ ಇರೋದೇ ಖರ್ಚೇ ಮುಗ್ದೋಗ್ಬಿಡ್ತದೆ. ಆ ರೀತಿ ಇರಬೇಕು ನಿಮ್ಮ ಜೀವನ. ಅಯ್ಯೋ ದುಡ್ಡು ಬರೋಂಥ ದುಡ್ಡನ್ನೇ ಉಳಿಸ್ತಾ ಕೂತ್ಕೋತು ಅಂತಂದರೆ ನೆಕ್ಸ್ಟ್ ಬರೋಂಥ ದುಡ್ಡನ್ನು ನೋಡೋದೇ ಇಲ್ಲ ನೀವು. ಗೊತ್ತಾಯ್ತಾ? ಅಂತಾನೆ ಗಂಡ ಹೆಂಡತಿ ಮಕ್ಕಳು ಇಷ್ಟು ಸಾಕುಪ್ಪ ನಮ್ಮ ಜೀವನ. ಮಗನಿಗೆ ಮದುವೆ ಮಾಡಿಬಿಡ್ತು ಅಂತಂದರೆ ಸೊಸೆ ಆದವಳಿಗೆ ನಾವು ಊಟಕ್ಕೆ ಹಾಕಬೇಕಾಗತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಭಾಳಷ್ಟು ಜನ ತನ್ನ ಮಕ್ಕಳಿಗೆ ಮದುವೆ ಮಾಡಿಲ್ಲ. ಕಣ್ಣಲ್ಲಿ ನೀರು ಹಾಕ್ತಾರೆ. ಮಕ್ಕಳು ಬಂದು 30-40 ವರ್ಷ ಆಗಿರ್ತದೆ, ನಮ್ಮಪ್ಪ ಸರಿಯಾಗಿ ನೋಡಲೇ ಇಲ್ಲ, ನನ್ನ ಮದುವೆ ಮಾಡ್ಕೊಂತ ಒಂದಿನ ಕೇಳಲಿಲ್ಲ. ಅವರು ಚಿಕ್ಕಪ್ಪ ದೊಡ್ಡಪ್ಪನೆಲ್ಲ ಕೇಳಿದ್ರು, ನಮ್ಮಪ್ಪ ಮನಸ್ಸೇ ಕೊಡಲಿಲ್ಲ, ನಮ್ಮಮ್ಮ ಮನಸ್ಸೇ ಕೊಡಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಊಟಕ್ಕೆ ನಮ್ಮಪ್ಪ ತುಂಬ ಕಂಜೂಸು. ಓಪನ್ನಾಗಿ ಹೇಳ್ತಾ, ಇವಾಗ 40 ವರ್ಷ ಆಯ್ತು, ಎಣ್ಣೆ ಸಿಗಲ್ಲ ಮಕ್ಕಳಿಗೆ. ಯಾಕಂದರೆ ಇವ್ನು ಅದೇ ಥರ ಬೆಳೆಸ್ಬಿಟ್ಟಿರ್ತಾರೆ. ನೀನು ಉಳಿಸು ಹೊರಗಡೆ ಹೋಗ್ಬೇಡ, ನನ್ನ ಬಿಸ್ನೆಸ್ ಮಾಡಿ ದುಡ್ಡು ಖರ್ಚಾಗ್ಬಿಡ್ತದೆ, ನಾನು ಊಟ ಮಾಡ್ತೀನಿ, ಒಂದು ಹೋಟ್ಲಿಗೆ ಹೋಗ್ತೀನಿ, ದುಡ್ಡು ಖರ್ಚಾಗ್ಬಿಡುತ್ತೆ, ಎಲ್ಲ ಟ್ರಾವೆಲ್ ಮಾಡ್ತೀನಿ, ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಹೇಳಿ 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 ಇವರು ಮಾನಸಿಕವಾಗಿ ಬೆಳವಣಿಗೆ ಆಗಕ್ಕೆ ಬಿಡದೇ ತೊಂದರೆಗೊಳಗಾಗ್ಬಿಡ್ತಾರೆ ಅಂತಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಜೀವನದಲ್ಲಿ ಅಂತಂದರೆ, ದುಡ್ಡನ್ನ ಉಳಿಸೋದಕ್ಕೆ ಹೋಗ್ಬಾರ್ದು, ದುಡ್ಡನ್ನು ಗಳಿಸ್ಬೇಕು ಅಂತಲ್ಲ. ಅದನ್ನು ಗಳಿಸಿ ಸಂಪಾದನೆ ಮಾಡಿ. ದುಡ್ಡು ಖರ್ಚಾಯ್ತಾ ಬಿಡಿ, ಬಿಸಾಕಿತ್ಲಾಗಿ, ಬಟ್ ಇದನ್ನು ಮಾಡಿ. ಏನು ಮಾಡಬೇಕು ಅಂತಂದರೆ, ನೀವು ಒಂದು ಕೆಲಸವನ್ನು ಮಾಡಿ. ದುಡ್ಡು ಉಳಿಬೇಕು ಮನೇಲಿ ಅಂತಂದರೆ, ಒಂದು ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಅದು ನೀವು ತೆಗೆದುಕೊಳ್ಳಿ. ಕೇಸರಿ ಬಣ್ಣದ ಬಟ್ಟೆ ಮೇಲೆ ಮಾವಿನ ಎಲೆಯನ್ನು ಇಡಬೇಕು. ಮಾವಿನ ಎಲೆಯನ್ನು ಇಟ್ಟು ಅದಕ್ಕೆ ಎಷ್ಟು 5 ಮಾವಿನ ಎಲೆಯನ್ನು ತೆಗೆದುಕೊಳ್ಳಿ. 5 ಅರಿಶಿಣದ ಕೊಂಬನ್ನು ಅದರ ಮಧ್ಯದಲ್ಲಿ ಇಟ್ಟು, ಗೊತ್ತಾಯ್ತಲ್ಲ, ಅದನ್ನು ಮಡಿಸಿ ದಾರವನ್ನು ಕಟ್ಟಿ. ಈ ಕೇಸರಿ ಬಟ್ಟೆಯಲ್ಲಿ ಎಲ್ಲವನ್ನು 5 ಇಟ್ಟು ಕೇಸರಿ ಬಣ್ಣದ ಮತ್ತೊಂದು ಇನ್ನೊಂದು ಗಂಟನ್ನು ಕಟ್ಟಿ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ಪೂಜೆ ಮಾಡಿದ ನೆಕ್ಸ್ಟ್ ಡೇ ಅದನ್ನು ತೆಗೆದುಕೊಂಡೋಗಿ ಒಂದು ಗಂಟನ್ನು ಬಿಚ್ಚಿ, ಒಂದು ಮಾವಿನ ಎಲೆಯ ಒಳಗಡೆ ಎಷ್ಟು ಕೊಂಬಿಟ್ಟಿರ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಬೀರಿನಲ್ಲಿ ಇಡಿ. ಮತ್ತು ಮನೆಯ 4 ದಿಕ್ಕಲ್ಲಿ ಒಂದು ಬಟ್ಟಲಲ್ಲಿ ಇಡಿ. ಅದು ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ ಅದು ಒಣಗೋಗುತ್ತೆ. ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ ಕಳೆದ ನಂತರ ನೀವು ಅದನ್ನು ಮತ್ತು ಬೀರಿನಲ್ಲಿ ಇರೋದು ಎಲ್ಲವನ್ನು ತೆಗೆದುಕೊಂಡೋಗಿ ಗಿಡಕ್ಕೆ ಹಾಕಿ ಅಂತಲ್ಲ. ಆಮೇಲೆ ಮತ್ತೆ ಇದನ್ನು ಪುನರಾವರ್ತಿಸಿ 3 ತಿಂಗಳು ಇಟ್ಕೊಳ್ಳಿ. 3 ತಿಂಗಳಾದಮೇಲೆ ಮತ್ತೆ ಅದನ್ನು ಗಿಡಕ್ಕೆ ಹಾಕಿ, ಮತ್ತೆ ಇನ್ನೊಂದು ಸರಿ ಮಾಡಿ 3 ತಿಂಗಳಾದಮೇಲೆ ಅದನ್ನು 6 ತಿಂಗಳು ಇಡಿ. ಈ ಥರ ಮಾಡಿ ನಿಮಗೆ ದುಡ್ಡು ಅನ್ನುವಂಥದ್ದು ಖರ್ಚು ಆಗೋದೇ ಇಲ್ಲ, ದುಡ್ಡು ಉಳಿಯುತ್ತೆ ಅದಲ್ಲ.
ಇದಕ್ಕೆ ಯಾರು ದುಡ್ಡು ಚೆನ್ನಾಗಿ ಉಳಿಬೇಕು ಅವ್ರೇನು ಮಾಡಬೇಕು ಅಂತಂದರೆ ಓಂ ನಮೋ ನಾರಾಯಣಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ಕಳಿಸಿ. ನಾನಿಲ್ಲಿ ಸಂಕಲ್ಪ ಮಾಡ್ತೀನಿ, ನೀವು ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ, ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ. ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿರ್ತದೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ, ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ. ಆ ದೀಕ್ಷೆ ಕೊಟ್ಟದ್ದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು. ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥದ್ದು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗೋದು 2 ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ. ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ, ಮಿಸ್ ಮಾಡದೆ ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಇದು ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಕೇಳಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು. ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಮಿಸ್ ಮಾಡದೆ. ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.